ಎಂಥ ಒಂದು 1951 ಬರೆದ ಕಾದಂಬರಿಯನ್ನು ಯಾವುದೋ ಒಂದು ಕತೆ ಅಂತ ಹೇಳ್ಬಿಟ್ಟು ಇನ್ಯಾರೋ ಅದನ್ನು ಇದು ಮಾಡೋಕ್ಕೆ ಸಾಧ್ಯ. ನನಗೆ ಹೆಮ್ಮೆ ಅನಿಸುತ್ತೆ ಭರಣ ಸರ್ ಬಗ್ಗೆ, ಮತ್ತು ನನಗೂ ಕೂಡ ಒಂದು ಖುಷಿ ಅನಿಸುತ್ತೆ ಇಂಥ ಒಂದು ಚಿತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ. ಆಮೇಲೆ ಜಯಂತ್ ಕಾಯ್ಕಿಣಿಯವರ ಸಂಭಾಷಣೆ ಕೇವಲ ಅವಾರ್ಡ್ ಅಷ್ಟೇ ಅಲ್ಲ, ಒಂದು ಸಿನಿಮಾ ಪ್ರೇಕ್ಷಕನ ಮನಸ್ಸಿನಲ್ಲಿ ಕಾಲಾತೀತವಾಗಿ ನಿಲ್ಲಬೇಕು. ಅಂತಹ ಕಾಲಾತೀತವಾಗಿ ನಿಲ್ಲಬಲ್ಲ ಸಿನಿಮಾಗಳಲ್ಲಿ ಇದು ಒಂದು ಅನ್ನುವಂಥ ಇದು ಅಂತಹ ಅದ್ಭುತವಾದ ಸಿನಿಮಾನ ನಾವು ಕಟ್ಟಿಕೊಟ್ಟಿದ್ವಲ್ಲ. ಇಲ್ಲಿ ನಿಮ್ಮ ಹಾಡುಗಳ ಜೊತೆಯಲ್ಲೇ ಭಾಳ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹೌದು. ಅದು ಬ್ಯಾಕ್ಗ್ರೌಂಡ್ ಬರೀ ಮ್ಯೂಸಿಕ್ ಅಲ್ಲ, ಇಟ್ ವಾಸ್ ಎಫೆಕ್ಟ್ಸ್ ವಿತ್ ಆಲ್ ದ್ಯಾಟ್. ಹಾಡಲ್ಲೇ ಎಫೆಕ್ಟ್ ಬಳಸ್ತಾ ಇದ್ರಿ, ಅದಲ್ಲೆಲ್ಲ ಇತ್ತಲ್ಲ, ಚಿಲಿಪಿಲಿ ಇರದೆ ಎಲ್ಲ ಇದರಲ್ಲಿ ಎಲ್ಲ ಹಾಡಲ್ಲೂ ಒಂದಲ್ಲ ಒಂದು ಎಫೆಕ್ಟ್ಸು ಇತ್ಯಾದಿಗಳು ಇದ್ದೇ ಇದೆ. ಬ್ಯಾಕ್ಗ್ರೌಂಡ್ ಧ್ವನಿ ಪಥ ಏನಿದೆ ಅಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲೂ ಕೂಡ ಏನೇನೆಲ್ಲ ಮಾಡಿದ್ರಿ ನೀವು ಎಕ್ಸ್ಪೆರಿಮೆಂಟ್. ಹೌದು, ಈ ಆದಷ್ಟು ಈ ಎಲ್ಲ ಹಾಡುಗಳನ್ನು ಅಲ್ಲಿ ಕೋರಸ್ ಮೂಲಕ, ವಾದ್ಯಗಳ ಮೂಲಕ ತಂದು, ಆಮೇಲೆ ದೃಶ್ಯಗಳಿಗೆ ಹೊಂದಾಣಿಕೆ ಆಗುವಂತಹ ಶಬ್ದಗಳು ಎಲ್ಲವನ್ನು ಬಳಸಿ ಹಿನ್ನೆಲೆ ಸಂಗೀತ ಮಾಡಿದ್ದು. ಆಮೇಲೆ ಹಿನ್ನೆಲೆ ಸಂಗೀತದ ದಾಟಿ ಕೂಡ ಆ ದೃಶ್ಯ ನೋಡಿದಾಗ ಅವರಲ್ಲಿ ಉಳಿಬೇಕದು. ಆಮೇಲೆ ಅಂಡರ್ಲೈನ್ ಮಾಡಬೇಕು, ಆ ದೃಶ್ಯವನ್ನು ಎತ್ತಿ ಹಿಡಿಬೇಕು. ಅದಕ್ಕೆ ಏನು ಬೇಕೋ ಅದೆಲ್ಲ ಮತ್ತು ನೀವು ಪೂರ್ತಿ ಇದ್ರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋಕ್ಕೆ ಪೂರ್ತಿ ಇದ್ರಿ. ನಿಮ್ಮ ಸಲಹೆಗಳು ಆಗಾಗ ನೀವು ಕೊಟ್ಟಿದ್ದು ನನಗೆ ಬಹಳ ಉಪಕಾರ ಆಯಿತು, ಆವಾಗ ಉಪಯೋಗ ಆಯಿತು. ನನ್ನ ಮೇಕಿಂಗಲ್ಲಿ ನಾನು ಪ್ರತಿ ಫ್ರೇಮ್ನಲ್ಲೂ ಏನಾಗುತ್ತೋ ಅದೆಲ್ಲವೂ ನನ್ನದೇ ಅನ್ನುವಂಥ ಒಂದು ಇದಿರುತ್ತೆ, ಭಯ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ನಾನು ಇದ್ದೇ ಇರ್ತೀನಿ. ಅದನ್ನು ನೋಡ್ತಾ 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 ಇದನ್ನು ಇನ್ನೊಂಚೂರಿಗೆ ಮಾಡೋಣ ಇನ್ನೊಂಚೂರಿಗೆ ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಿರ್ತೀವಿ. ನೀವು ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಐ ಥಿಂಕ್ ಸ್ಯಾಕ್ಸಫೋನ್ ರಾಜ, ಅವರು ಸ್ಯಾಕ್ಸ್ ರಾಜ ಅಂತಲೇ ಅವರು ಕರಿತಾ ಇದ್ದಿದ್ದು. ಹಿನ್ನೆಲೆ ಸಂಗೀತ ಕಂಡಕ್ಟಿಂಗ್ ಮಾಡಿದ್ದು ಅವರು ಅಲ್ವಾ? ಹೌದು. ಸೊ ನಮ್ಮ ಆಶಯ ಏನಿತ್ತಪ್ಪ ಅಂತಂದರೆ 90% ಆಫ್ ದಿ ಫಿಲ್ಮ್ ಅರ್ಬನ್ನಿಂದ ದೂರ ಇದೆ, ಆಲ್ಮೋಸ್ಟ್ 80 to 90%. ಇನ್ನೊಂದು 10-20% ಆ ಕಡೆ ಇದೆ. ಅದರ ಇನ್ಫ್ಲೂಯೆನ್ಸ್ ಇಲ್ಲೆಲ್ಲೋ ಬರಬಾರ್ದು. ಸೊ ಅದೆಲ್ಲೂ ಆಗಲಿಲ್ಲ. ಆಮೇಲೆ ಥ್ರೂಔಟ್ ಭಾಳ ರಿಯಲಿಸ್ಟಿಕ್, ಅಥೆಂಟಿಕ್ ಸೌಂಡ್ಗಳನ್ನ ಬಳಸ್ಕೊಂಡು ಥ್ರೂಔಟ್ ಬಂದಿದ್ದೀವಿ. ಹಾಗಾಗಿ ಕೂಡ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್ ಆಯಿತು. ಸೊ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ, ನಿಮ್ಮ ಮ್ಯೂಸಿಕ್ ತಂಡಕ್ಕೆ ಚಿಗುರಿದ ಕನಸಿನ ಮುಖಾಂತರ ಕೋಡು ಮೂಡಿದರೆ ನನಗೂ ಕೂಡ ಅದು ನೀವೇ ಕಾರಣ ಅದಕ್ಕೆ. ಯಾಕಂದರೆ ಅವಾರ್ಡ್ ಬಂತಾ? ಹೌದು, ಸ್ಟೇಟ್ ಅವಾರ್ಡ್ ಬಂತು ನನಗೆ, ಬೆಸ್ಟ್ ಮ್ಯೂಸಿಕ್. ಮತ್ತೆ ಹೌದು ನೋಡಿ, ಅದು ಯಾವುದೇ ಲಾಭಿ ಇಲ್ಲದೆ ಮೆರಿಟ್ ಮೇಲೆ ಬಂದಂಥ ಅವಾರ್ಡ್ ಅದು. ಹೌದು. ಆಮೇಲೆ ಒಂದು ಮಾಸ್ಟರ್ ಪೀಸು ನನಗೆ ಸಿಕ್ಕಿರೋದು ಮ್ಯೂಸಿಕ್ ಮಾಡೋದಕ್ಕೆ ಭರಣ ಸರ್ಗೆ ನಾನು ಯಾವತ್ತೂ ಋಣಿ. ಯಾಕಂದರೆ ಒಂದು ಜನ್ಮದ ಜೋಡಿ ಅದು ಕೂಡ ಅವ್ರದ್ದೇ, ಅದು ನನಗೆ ಸಿಕ್ತು. ದೊಡ್ಡ ಒಂದು ಬಂಪರ್ ಬಹುಮಾನ. ಇದು 2ನೇ ಬಂಪರ್ ಬಹುಮಾನ ನನಗೆ ನಿಮ್ಮಿಂದ ಸಿಕ್ಕಿರೋದು. ಅದು ಖುಷಿ. 2 ಸಿನಿಮಾಗಳು ನಿಮ್ಮಿಂದ. ಇಲ್ಲ, ಅದೇ ನಾವು ಸುಮ್ಮನೆ ಏನೋ ನೋಡ್ತಾ ಇದ್ದೆ, ಸುಮಾರು ಒಂದು 6 ಅವಾರ್ಡ್ ಏನೋ ಬಂದಿದೆ ಒಟ್ಟು ಇದಕ್ಕೆ. ಚಿಗುರಿದ ಕನಸಿಗೆ ಒಂದು 6 ಅವಾರ್ಡ್ಸ್ ಇದೆ. ಸೊ ಅಂದರೆ ಕೇವಲ ಅವಾರ್ಡ್ ಅಷ್ಟೇ ಅಲ್ಲ, ಒಂದು ಸಿನಿಮಾ ಪ್ರೇಕ್ಷಕನ ಮನಸ್ಸಿನಲ್ಲಿ ಕಾಲಾತೀತವಾಗಿ ನಿಲ್ಲಬೇಕು. ಅಂತಹ ಕಾಲಾತೀತವಾಗಿ ನಿಲ್ಲಬಲ್ಲ ಸಿನಿಮಾಗಳಲ್ಲಿ ಇದು ಒಂದು ಅನ್ನುವಂಥ ಇದು ಅಂತಹ ಅದ್ಭುತವಾದ ಸಿನಿಮಾನ ನಾವು ಕಟ್ಕೊಟ್ಟಿದ್ವಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಅದನ್ನು ಮಾಡಿಕೊಟ್ವಲ್ಲ, ಅದು ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಟು ದ ಟೀಮ್. ಗೌರಿ ಶಂಕರಿಂದ, ಎಡಿಟರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇಂಥವ್ರು ಅಂತ ಹೇಳೋ ಹಾಗಿಲ್ಲ. ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಟೆಕ್ನಿಷಿಯನ್, ಪ್ರತಿಯೊಬ್ಬ ವರ್ಕರ್ ಆಮೇಲೆ ಅದ್ಭುತವಾಗಿ ಕೆಲಸ ಮಾಡಿ. ಇವತ್ತಿಲ್ಲ ಅಣ್ಣ ಅವರು, ವರದಣ್ಣ, ಪಾರ್ವತಮ್ಮ, ಅವ್ರನ್ನೂ ನೆನೆಸ್ಕೋಬೇಕು. ಅವ್ರ ಆಶೀರ್ವಾದ. ಅವ್ರು ಎಷ್ಟು ಎಂಜಾಯ್ ಮಾಡ್ತಿರೋರು. ಪ್ರತಿಯೊಂದು ಹೇಳ್ತಿದ್ರು, ಅದೊಂದು ಇದು ಮಾಡ್ತಿದ್ರು ಕೂಡ, ಹಬ್ಬ ಏನು ಚೆನ್ನಾಗಿದೆ. ನಾನು ವರದಣ್ಣ ಅವ್ರನ್ನ ಹಣ ಏನಿದು 50 ದಿವಸನೇ ಅಷ್ಟೇ, ಆಮೇಲೆ ಮುಂದೆ ಹೋಗ್ಲಿಕ್ತಾ ಇಲ್ವಲ್ಲ ಅಂದರೆ ಅದ್ರ ಬೆಲೆ ಗೊತ್ತಾಗುತ್ತೆ, ಸುಮ್ಮನಿರು ಅಂದರು. ನಿಜವಾಗ್ಲೂ ಹಂಗೆ ಆಯಿತು.
ಯಾಕೆಂದರೆ ನಮ್ಮವ್ರಿಗೆ ನಮ್ಮ ಬೆಲೆ ಗೊತ್ತಾಗೋಲ್ಲ, ಅದು ಇನ್ನೊಂದು ಕಡೆಯಿಂದ ಬಂದಾಗ ಅದು ಗೊತ್ತಾಗುತ್ತೆ. ಹೌದು. ಸ್ವದೇಶ ಆಗಿ ಬಂತಲ್ಲ ಸಿನಿಮಾ, ಆವಾಗ ಇದ್ದಕ್ಕಿದ್ದಾಗೆ ಇದೇ ಚಿಗುರಿದ ಕನಸು ಇದ್ದಂಗೆ ಇದೆ, ಅಯ್ಯೋ ಇದು ನಮ್ಮ ಚಿಗುರಿದ ಕನಸುನಾ ಅಂತ ಆಮೇಲೆ ಹೇಳಕ್ಕೆ ಶುರು ಮಾಡಿದ್ರು. 2003 ಅಕ್ಟೋಬರಲ್ಲಿ ಇದು ರಿಲೀಸ್ ಆಗಿದ್ದು ಆಯಿತಾ. ಇದಾದ 2 ವರ್ಷಕ್ಕೆ 2005ಕ್ಕೆ ಅದು ಬಂದದ್ದು ಸ್ವದೇಶ್. ತಲೆ ಓಡಿಸೋದು ಬೇಡವೆ ಬುರ್ಹಾನು. ಅದೇ ಎಂಥ ಒಂದು 1951ನಲ್ಲಿ ಬರೆದ ಕಾದಂಬರಿಯನ್ನು ಯಾವುದೋ ಒಂದು ಕತೆ ಅಂತ ಹೇಳ್ಬಿಟ್ಟು ಇನ್ಯಾರೋ ಅದನ್ನು ಇದು ಮಾಡೋಕ್ಕೆ ಸಾಧ್ಯವ? ಆಗಲ್ಲ. ಆಮೇಲೆ ಸಾರ್ವಕಾಲಿಕ ಕಥೆಯಾಗಿ ಮಾಡಿದ್ರಿ ನೀವು. ಅದು 51ನೇ ಇಸವಿ ಕತೆ ಅಂತ ಅನ್ಸೋದೇ ಇಲ್ಲ. ಖಂಡಿತ ಅನ್ಸಲ್ಲ. ಇವತ್ತು ನಾನು ನೋಡಿದ 23 ವರ್ಷ ನಂತರ ಮೊನ್ನೆ ನೋಡಿದೆ, ಇವತ್ತಿಗೂ ಅದು ಅನ್ವಯ ಆಗುತ್ತೆ. ಅದೇ ಪ್ರಸ್ತುತ ಅದು. ಸೊ ಇಂತಹ ಚಿತ್ರಗಳ ಜೊತೆ ನಾವು ಬೆಳೆದಿದ್ದೇವೆ. ಜನರ ಜೊತೆಯಲ್ಲಿ ನಮ್ಮ ಅವಿನಾಭಾವ ಸಂಬಂಧ ನಡೀತಾನೇ ಇದೆ. ಈ ರೀತಿಯ ಸಿನಿಮಾಗಳು ಆವತ್ತು 2003ರಲ್ಲೇ ನಾವು ಕಟ್ಟಿಕೊಟ್ಟಿದ್ದೇವಲ್ಲ ಅನ್ನುವಂಥ ಹೆಮ್ಮೆಯೊಂದಿಗೆ ಚಿಗುರಿದ ಕನಸುಗೆ ಬಂದಂತಹ ಎಲ್ಲ ಪ್ರೇಕ್ಷಕರಿಗೆ, ನಾಗರಾಜ್ಗೆ, ನಿಮಗೆ ಮತ್ತು ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ನೋಡಿ. ಇದೇ ರೀತಿ ಹಲವು ಸಿನಿಮಾಗಳ ಮಾತುಗಳು ಬರ್ತಾನೆ ಇರುತ್ತೆ ನಿಮಗೆ. ಇದು ಸನ್ ನೆಟ್ವರ್ಕಲ್ಲೇ ನೋಡಿ, ಯೂಟ್ಯೂಬ್ಗಿಂತ ಅಂತ ನನ್ನ ಒಂದು ಸಲಹೆ. ಯಾಕಂದರೆ ಸನ್ ನೆಟ್ವರ್ಕಲ್ಲಿ ಹಾಡುಗಳು ಸಮೇತ ನೋಡ್ಬೋದು. ಯೂಟ್ಯೂಬಲ್ಲಿ ಹಾಡಿಗೆ ಈ ಏನಂತಾರೆ ಕಾಪಿರೈಟ್ ಆ್ಯಕ್ಟ್ ತೊಂದರೆಯಿಂದಾಗಿ ಹಾಡು ಬರೋದೇ ಇಲ್ಲ. ಇಡೀ ಚಿಗುರದ ಕನಸು ಚಿತ್ರದಲ್ಲಿ ಹಾಡುಗಳು ಮ್ಯೂಟ್ ಆಗಿರುತ್ತೆ. ಅದೇ ಸನ್ ನೆಟ್ವರ್ಕಲ್ಲಿ ನಿಮಗೆ ಹಾಡಿನ ಸಮೇತ ಮತ್ತು ಒಳ್ಳೆ ಕ್ವಾಲಿಟಿಯಿಂದ ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನಿಮಗೆ ಇವತ್ತಿನ ಸಿನಿಮಾ ಥರ ಅನಿಸುತ್ತೆ, ನೀವು ಮುಂದೆ ನೋಡಿದಾಗಲೂ ಆವತ್ತಿನ ಸಿನಿಮಾ ಥರ ಅನಿಸುತ್ತೆ. ಅಂಥ ಒಂದು ಸಿನಿಮಾವನ್ನು ನಾಗಾಭರಣ ಸರ್ ಒಂದು ಮಾಡಿದ್ದಾರೆ. ಅದು ನಮಗೆ ಕನ್ನಡಕ್ಕೆ ಒಂದು ರತ್ನ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಹೆಮ್ಮೆ ಅನಿಸುತ್ತೆ ಭರಣ ಸರ್ ಬಗ್ಗೆ. ಮತ್ತು ನನಗೂ ಕೂಡ ಒಂದು ಖುಷಿ ಅನಿಸುತ್ತೆ, ಇಂಥ ಒಂದು ಚಿತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ. ಆಮೇಲೆ ಜಯಂತ್ ಕಾಯ್ಕಿಣಿ ಅವರ ಸಂಭಾಷಣೆ, ಅವರ ಮೊದಲನೇ ಇದು ಪ್ರಯತ್ನ ಹಾಡು. ಇವತ್ತಿಗೆ ಅವರು ಶ್ರೇಷ್ಠ ಕವಿ, ಚಿತ್ರ ಸಾಹಿತಿ ಆಗಿ ಅವರು ನಿಂತಿದ್ದಾರೆ. ಇದೆಲ್ಲ ಒಂದು ಚಿಗುರಿದ ಕನಸಿಂದ ಬಂದಂತಹ ಬೆಳಕುಗಳು. ಅದಕ್ಕೆ ನಾವು ಅಣ್ಣ ಅವರು, ಪಾರ್ವತಮ್ಮ, ವರದಣ್ಣ, ಶಿವಣ್ಣ, ಯಾಕೆ ಅವನ ಲವಲವಿಕೆಯ ನಟನೆ, ಹೌದು, ರಾಘಣ್ಣನ ಪ್ರೊಡಕ್ಷನ್ ಮ್ಯಾನೇಜರ್, ಅವರೇ ಪ್ರೊಡಕ್ಷನ್ ನೋಡ್ಕೋತಾ ಇದ್ದದ್ದು. ಅಪ್ಪು 2-3 ಸಲ ಬಂದಿದ್ದ ಶೂಟಿಂಗ್ ಟೈಮಲ್ಲಿ, ಡೆಲ್ಲಿಗೆ ಬಂದಿದ್ದ. ಅದನ್ನು ಹೇಳಬೇಕು, ರೆಕಾರ್ಡಿಂಗ್ ಟೈಮಲ್ಲಿ ರಿದಮ್ಸ್ ಎಲ್ಲ ಅವರು ಚೆಕ್ ಮಾಡ್ತಿದ್ರು. ಧರ್ಮವಿಶ್ಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದರು. ಧರ್ಮ ಸರ್ ಇಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೂ ಅಣ್ಣ ಇದನ್ನು ಈ ಥರ ಮಾಡಿ ಅಂತಲ್ಲ. ಆತನ ಇನ್ವಾಲ್ವ್ಮೆಂಟ್ ಇತ್ತಲ್ಲ ಪುನೀತ್ ರಾಜ್ಕುಮಾರದು ರೆಕಾರ್ಡಿಂಗಲ್ಲಿ ಭಾಳ ಚೆನ್ನಾಗಿ ರಿದಮ್ಸ್ ಎಲ್ಲ ಇದು ಮಾಡೋರು. ಹೌದು. ಆಮೇಲೆ ಆ ಜಪಾನ್ದು ಕಿಟಾರು ಅಂತ ಒಬ್ಬರು ಮ್ಯೂಸಿಕ್ಕು, ಅದು CD ತಂದುಕೊಟ್ಟು ನಮಗೆ ಇದು ಕೇಳಿ ಈ ಡೆಪ್ತ್ ಬೇಕು ಅಂತಲ್ಲ, ನಮ್ಗೆ ಇನ್ಸ್ಪೈರ್ ಮಾಡ್ತಿದ್ರು ಅವರು. ದಟ್ ಈಸ್ ವಾಟ್ ಇಟ್ ಈಸ್ ನೀಡೆಡ್ ಅಲ್ವಾ. ಯಾವುದೇ ಒಂದು ಟೀಮ್ ವರ್ಕ್ ಇದು. ಸಿನಿಮಾ ಇಸ್ ನಾಟ್ ಡನ್ ಬೈ ಒನ್ ಪರ್ಸನ್, ಇಟ್ ಇಸ್ ಎ ಟೀಮ್ ವರ್ಕ್. ಟೀಮ್ನ ಬಿಲ್ಡ್ ಮಾಡೋದಿದೆಯಲ್ಲ, ಅದೇ ಒಂದು ಕಲೆ. ನಿಜ. ಹೌದು. ಸೊ ಆದ ರೀತಿಯಲ್ಲಿ ನಮಗೆ ರಂಗಭೂಮಿ ಇದ್ದಿದ್ದರಿಂದ ನಮಗೆ ರಂಗಭೂಮಿಯಲ್ಲಿ ಟೀಮ್ ಬಿಲ್ಡಿಂಗ್ ಈಸ್ ಎ ಮೇಜರ್ ಇದು ಟಾಸ್ಕ್ ನಮಗೆ. ಹಾಗೆ ಇಲ್ಲೂ ಕೂಡ ಆಯಿತು ಅಷ್ಟೇ. ಆ್ಯಂಡ್ ವಿತ್ ಆಲ್ ದಟ್ ಗೌರಿ ಸ್ವಲ್ಪ ಹುಷಾರಿರಲಿಲ್ಲ ಮಧ್ಯ. ಅಂಥದ್ರಲ್ಲಿ ಬಸವರಾಜ್ ಬಂದ ಕ್ಯಾಮ್ರಾಗೆ, ಬದ್ರಿ ಬಂದ, ಬೇರೆ ಒಂದು 2-3 ಬಂದು ಕ್ಯಾಮ್ರಾ ಮಾಡಿಕೊಟ್ರು ಗೌರಿ ಹುಷಾರಿಲ್ಲದಿದ್ದಾಗ. ಬಟ್ ಕೆಲಸ ನಿಲ್ಲಿಲ್ಲ, ಭಾಳ ಚೆನ್ನಾಗಿ ಮಾಡಿ ಅದಕ್ಕೆ ಮ್ಯಾಚ್ ಮಾಡಿದ್ರು. ಅವನ ಹಾಗೇ ಗೌರಿ ಹೇಗೆ ಮಾಡಿದರೆ ಇರ್ತಿತ್ತೋ ಹಾಗೇ ಮಾಡಿದ್ರು. ಒಟ್ಟಿನಲ್ಲಿ ಒಂದು ಟೀಮ್ ವರ್ಕ್ನಲ್ಲಿ ನಾವು ಚಿಗುರಿದ ಕನಸನ್ನು ಉಳಿಸ್ಕೊಂಡಿದ್ದೇವೆ ಮತ್ತು ನಿಮಗೆ ಬಿಟ್ಟಿದ್ದೇವೆ. ಜನರಿಗೆ ಮತ್ತೆ ಮತ್ತೆ ನೋಡೋ ಹಾಗೆ ಅದನ್ನು ಆನಂದ ಪಡ್ಬೋದು ನೋಡೋರು. ಅಷ್ಟೂ ಜನ ಅಯ್ಯೋ ಇದು ಯಾಕಪ್ಪ ಈ ಸಿನಿಮಾ ನೋಡಿದೆ ಅಂತ ಯಾರೂ ಹೇಳೋ ಖಂಡಿತ ಇಲ್ಲ, ಮಾತನ್ನು ಹೇಳಬೇಕು. ಅಷ್ಟು ದೃಶ್ಯಗಳು ಹತ್ತಿರ ಬೇರೆ 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 ದೃಶ್ಯಗಳಿಂದ ಒಂದು ಕತೆ ಹೋಗ್ತಾ ಇರುತ್ತೆ. ದೃಶ್ಯಗಳಲ್ಲಿ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯ ದೃಶ್ಯಗಳ ಜೋಡಣೆ ಒಂದು ವಸ್ತು ಪ್ರದರ್ಶನ ಥರ, ಒಂದು ದೊಡ್ಡ ವಸ್ತು ಪ್ರದರ್ಶನ ನೋಡ್ತಾ ಹೋಗ್ತೀವಿ, ನಾವು ಅನುಭವಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಕಥೆಯೂ ಹೋಗ್ತಾ ಇರುತ್ತೆ. ಅದು ಇದರ ವಿಶೇಷತೆ.
ಚಿಗುರಿದ ಕನಸು ಚಿತ್ರದ್ದು. ಸೊ ಶಿವರಾಮ ಕಾರಂತರಾದಿಯಾಗಿ ಎಲ್ಲರಿಗೂ ನಮ್ಮ ನಮನಗಳನ್ನ ಹೇಳೋಣ. ಹೌದು. ಸೊ ತಮಗೂ ನಮಸ್ಕಾರ. ನಮಸ್ಕಾರ. ನಿಮಗೂ ನಮಸ್ಕಾರ.